ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. 30 ಜಿಲ್ಲೆ 30 ಸುದ್ದಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಇಂದು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಭಿಕ್ಷಾ ಕೊಟ್ಟಿದ್ದಾರೆ. ಶಿವಮೊಗ್ಗ, ಶಿಕಾರಿಪುರ ಹಾಗೂ ಹೊಸನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಸಾವಯವ ಕೃಷಿ ವಿಭಾಗದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್ ಮನೆ ಮೇಲೆ ಲೋಕಾಯುಕ್ತ ಟೀಮ್ ದಾಳಿ ಮಾಡಿದೆ. ಶಿವಮೊಗ್ಗದ ಪ್ರಿಯಾಂಕಾ ಲೇಔಟ್ನಲ್ಲಿರುವಂತಹ ಡಾಕ್ಟರ್ ಪ್ರದೀಪ್ ನಿವಾಸ, ಶಿಕಾರಿಪುರ ತಾಲೂಕಿನ ಭದ್ರಾಪುರದಲ್ಲಿರುವ ಫಾರ್ಮ್ ಹೌಸ್ ಹಾಗೂ ಹೊಸನಗರದಲ್ಲಿರುವ ಕಚೇರಿ ಮೇಲೆ ಲೋಕಾಯುಕ್ತ ಎಸ್ಪಿ ಎಂಎಚ್ ಮಂಜುನಾಥ್ ಚೌಧರಿ ನೇತೃತ್ವದಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಧಾರವಾಡದಲ್ಲಿ ಮಲಪ್ರಭಾ ಪ್ರಾಜೆಕ್ಟ್ ಇಂಜಿನಿಯರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಪ್ರಾಜೆಕ್ಟ್ ಇಂಜಿನಿಯರ್ ಅಶೋಕ್ ವಲ್ಸಂದ ಒಡೆತನದ ಕೆವಿಜಿ ಬ್ಯಾಂಕ್ ಬಳಿ ಇರುವ ಕ್ವಾರ್ಟರ್ಸ್ ಸೇರಿ ಇಂಜಿನಿಯರ್ ಕಚೇರಿ ಮೇಲೂ ದಾಳಿಯನ್ನು ನಡೆಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಪ್ರಮುಖ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ನಗರಸಭೆ ಲೆಕ್ಕಾಧಿಕಾರಿ ಜಯನಗರದಲ್ಲಿ ಇರುವಂತಹ ಲತಾಮಣಿ ನಿವಾಸದ ಮೇಲೂ ಲೋಕಾಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಲತಾಮಣಿ ಪತಿ ಚಂದ್ರಶೇಖರ್ ವೃತ್ತಿಯಲ್ಲಿ ನಿರ್ಮಿತ ಕೇಂದ್ರದ ಎಂಜಿನಿಯರ್ ಆಗಿದ್ದು 2 ತಂಡಗಳಾಗಿ ಆಗಮಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿದರು. ಮನೆ ಮೇಲಿನ ದಾಳಿ ಬಳಿಕ ನಗರಸಭೆಯ ಲತಾಮಣಿ ಕಚೇರಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ಮಾಡಿದರು. ಬೆಳಗಾವಿ ನಗರದ ರಾಮತೀರ್ಥ ನಗರದಲ್ಲಿ ಮುಖ್ಯ ಇಂಜಿನಿಯರ್ ಅಶೋಕ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಅಪಾರ ಮೌಲ್ಯದ ವಜ್ರಾಭರಣ, ಚಿನ್ನಾಭರಣ, ಬೆಳ್ಳಿ, 1.5 ಲಕ್ಷ ನಗದು ಪತ್ತೆಯಾಗಿದೆ. ಬೆಳಗಾವಿಯ ಮನೆ ಜೊತೆ ಧಾರವಾಡ ಕಚೇರಿ ಮೇಲೆಯೂ ಲೋಕಾಯುಕ್ತ ಟೀಮ್ ದಾಳಿ ನಡೆಸಿದೆ. ಕಲಬುರಗಿಯ ಪಿಇಆರ್ ಇಲಾಖೆಯ ಇ ಹಾಗೂ ಪಿಡಿಒ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಇನ್ನು 4 ದಿನಗಳಲ್ಲಿ ನಿವೃತ್ತಿಯಾಗಲಿದ್ದ ಅಲಿಪುರ್ ಮನೆ ಮೇಲೆ ಇವತ್ತು ಬೆಳಗ್ಗೆ ಏಕಾಏಕಿ ದಾಳಿ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ತೀವ್ರ ಪರಿಶೀಲನೆ ನಡೆಸಿದರು. ಇತ್ತ ಸಣ್ಣೂರಿನ ಪಿಡಿಒ ರಾಮಚಂದ್ರ ಅವರ ಮಾನಸ ರೆಸಿಡೆನ್ಸಿ ಹಾಗೂ ವಿಜಯಪುರ ಜಿಲ್ಲೆಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಮನೆ ಮೇಲೂ ಕಲಬುರಗಿ ಲೋಕ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಲಾಯಿತು. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಸಕಲೇಶಪುರ ತಾಲೂಕಿನಲ್ಲಿ ತಡರಾತ್ರಿಯಿಂದ ಭರ್ಜರಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಸಕಲೇಶಪುರ ತಾಲೂಕಿನ ಶಾಲೆ ಹಾಗೂ ಅಂಗನವಾಡಿಗಳಿಗೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ರಜೆಯನ್ನು ಘೋಷಿಸಿದ್ದಾರೆ. ಇತ್ತ ಆಲೂರು ಭಾಗದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಲಕ್ಷ್ಮಣ್ ಎಂಬುವವರ ಮನೆ ಮೇಲೆ ಭಾರೀ ಗಾತ್ರದ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರ ಹೆತ್ತೂರು ಗ್ರಾಮದ ನಿವಾಸಿ ಗೌರಮ್ಮನವರ ಮನೆ ಮೇಲೂ ಮರ ಉರುಳಿ ಬಿದ್ದಿದ್ದು ಮನೆ ಕಳೆದುಕೊಂಡಂತಹ ಗೌರಮ್ಮ ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮತ್ತೆ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಮೂಡಿಗೆರೆ ತಾಲೂಕಿನ ಜಯಪುರದ ಸುತ್ತಮುತ್ತ ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ಕಳೆದ 10 ದಿನಗಳಿಂದ ಸ್ವಲ್ಪ ಬಿಡುವು ನೀಡಿದ ಮಳೆರಾಯ ಇಂದು ಏಕಾಏಕಿ ಅಬ್ಬರಿಸಿದ್ದು ವಾಹನ ಸವಾರರು, ಸಾರ್ವಜನಿಕರು ತೀವ್ರ ಪರದಾಟವನ್ನು ಅನುಭವಿಸುವಂತಾಯಿತು.
ಧಾರಾಕಾರ ಮಳೆಗೆ ಕಳಸಾ ತಾಲೂಕಿನ ಬಸರಿಕಲ್ಲ ಚೆಕ್ಪೋಸ್ಟ್ ಬಳಿ ಧಾರಾಕಾರ ಮಳೆಗೆ ಬೃಹತ್ ಮರ ಧರೆಗೆ ಉರುಳಿದೆ. ಬೃಹತ್ ಮರ ರಸ್ತೆಗೆ ಬಿದ್ದ ಪರಿಣಾಮ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದ ಹಿನ್ನೆಲೆ ಕಳಸಾ ಕಾರ್ಕಳ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದ್ದು, ಅರಣ್ಯ ಅಧಿಕಾರಿಗಳು ಹಾಗೂ ಕಳಸಾ ಪೊಲೀಸರಿಂದ ಮರ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ. ನಿನ್ನೆ ಸಂಜೆಯಿಂದಲೂ ಎಡಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರೈತರ ಜಮೀನಿಗೆ ನೀರು ನುಗ್ಗಿದೆ. ಬೈಲಹೊಂಗಲ, ಖಾನಾಪುರ, ಕಿತ್ತೂರು, ಗೋಕಾಕ್ನಲ್ಲಿ ಭಾರೀ ಮಳೆಗೆ ಭತ್ತದ ಗದ್ದೆಗಳು ಜಲಾವೃತವಾಗಿವೆ. ಮಲಪ್ರಭಾ ನದಿಗೆ ನೀರಿನ ಒಳಹರಿವು ಹೆಚ್ಚಳವಾಗಿದ್ದು, ಪ್ರವಾಹದ ಆತಂಕ ಶುರುವಾಗಿದೆ. ಹೊರ ಹೊಲಗಳೆಲ್ಲ ಹೋದುಳವ ಭತ್ತ ಹಚ್ಚಿದ ಭತ್ತ ಎಲ್ಲ ಹೋತ್ರೋ ಹರಿದ ಹಾಳಿಗೆ. ಬಾ 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 ಎಲ್ಲ ಬತ್ ಹೋತ್ ಎಲ್ಲ ಹರಿದು ಹೋತ್. ಬೆಳಗಾವಿಯಲ್ಲಿ ಇಂದು ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಪಾಲಿಕೆಯ ಆಯುಕ್ತೆ ಬಿ ಶುಭಾ ನಗರದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ನಾಲಗಳ ವೀಕ್ಷಣೆ ಸೇರಿ ಕಸ ವಿಲೇವಾರಿ ಪರಿಶೀಲನೆ ನಡೆಸಿದರು. ಇತ್ತ ಶಾಹು ನಗರದಲ್ಲಿ ಮರ ಬಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ಧಾರಾಕಾರ ಮಳೆ ಸುರಿತಾ ಇದ್ರೂ ಪಾಲಿಕೆ ಸಿಬ್ಬಂದಿ ಜೆಸಿಬಿ ಮೂಲಕ ಕಾರ್ಯಾಚರಣೆಯನ್ನು ಮಾಡಿದರು. ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿ ಹಂತಕ್ಕೆ ತಲುಪಿರೋ ಹಿನ್ನೆಲೆ ಕಾವೇರಿ ನೀರಾವರಿ ನಿಗಮದಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಮತ್ತೆ 15 ರಿಂದ 30 ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತೆ ಅಂತ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಆತಂಕ ಶುರುವಾಗಿದ್ದು, ನದಿ ಪಾತ್ರದ ಜನರು ಆಸ್ತಿ ಪಾಸ್ತಿ ರಕ್ಷಣೆ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ಜೊತೆಗೆ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಮನವಿಯನ್ನ ಮಾಡಲಾಗಿದ್ದು, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಧಾರವಾಡ ಜಿಲ್ಲೆಯಲ್ಲೂ ಇಂದು ಬೆಳಗ್ಗೆಯಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈಗಾಗಲೇ ಬಿತ್ತನೆ ಕಾರ್ಯ ಪೂರ್ಣಗೊಂಡಿದ್ದು, ನಿರಂತರ ಮಳೆಯಿಂದಾಗಿ ಬೆಳೆ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಧಾರವಾಡ ನಗರ ಸೇರಿ ಗ್ರಾಮೀಣ ಭಾಗದಲ್ಲೂ ಸಹ ಮಳೆಯ ಅಬ್ಬರ ಜೋರಾಗಿದ್ದು, ವಾಹನ ಸವಾರರು, ಸಾರ್ವಜನಿಕರು ತೀವ್ರ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು ಸಕಲೇಶಪುರ ಭಾಗದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಹೇಮಾವತಿ ಜಲಾಶಯದ ಒಳ ಹರಿವು ಹೆಚ್ಚಳವಾಗಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ ಅವಧಿಗೂ ಮೊದಲೇ ಭರ್ತಿಯಾಗುವ ನಿರೀಕ್ಷೆ ಇದೆ. ಜಲಾಶಯದ ಗರಿಷ್ಠ ಸಾಮರ್ಥ್ಯ 37.103 ಟಿಎಂಸಿ ಇದ್ದು, ಇಂದು ಜಲಾಶಯದಲ್ಲಿ 32.180 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಜಲಾಶಯದ 6 ಕ್ರಸ್ಟ್ ಗೇಟ್ಗಳ ಮೂಲಕ 8,700 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಮೈದುಂಬಿ ಹರಿತಾ ಇರುವಂತಹ ಹೇಮಾವತಿ ಜಲಾಶಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದ್ದು, ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ.
ಮಾವು ಬೆಲೆ ಕುಸಿತ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕೋಲಾರದಲ್ಲಿ ಮಾವು ಬೆಳೆಗಾರರು ಪ್ರತಿಭಟನೆಯನ್ನ ನಡೆಸಿದ್ರು. ಇಂದು ಬೆಳ್ಳಂಬೆಳಗ್ಗೆ ಕೋಲಾರದ ಹೊರವಲಯದ ಕೊಂಡರಾಜನಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಗೆ ಮಾವು ಸುರಿದು ರಸ್ತೆ ಬಂದ್ ಮಾಡಿದ್ರು. ತಾವು ಕಷ್ಟಪಟ್ಟು ಬೆಳೆದ ಮಾವು ಬೆಳೆಗೆ ಬೆಂಬಲ ಬೆಲೆ ಮತ್ತು ಪರಿಹಾರ ಹಣ ನೀಡುವಂತೆ ಆಗ್ರಹಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಂತಹ ಪೊಲೀಸರು ರಸ್ತೆಯಲ್ಲಿ ಸುರಿದಿದ್ದಂತಹ ಮಾವಿನಕಾಯಿಯನ್ನ ಜೆಸಿಬಿ ಮೂಲಕ ತೆರವುಗೊಳಿಸಿದ್ರು. ಆದರೆ ಬೆಂಬಲ ಬೆಲೆ ಘೋಷಿಸದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮಾವು ಬೆಳೆಗಾರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಗಡುವು ಮುಗಿತಾ ಇದ್ದಂತೆ ಮತ್ತೆ ಫೈನಾನ್ಸ್ ಕಿರುಕುಳ ಚುರುಕುಗೊಂಡಿದೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳದಿಂದ ನಮ್ಮನ್ನ ಉಳಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಬೆಳಗಾವಿ ತಾಲೂಕಿನ ಗುಜಾಗ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡ್ರು. ಕಮಿಷನರ್ ಕಚೇರಿಗೆ ಆಗಮಿಸಿ ಮನವಿ ಮಾಡಿದ್ರು. ಈ ಹಿಂದೆ ಸಬ್ಸಿಡಿ ಆಸೆಗೆ ಬಿದ್ದಿದ್ದ ಗೊಜಗ ಗ್ರಾಮಸ್ಥರು ಫೈನಾನ್ಸ್ನಿಂದ ಲಕ್ಷಾಂತರ ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ಆದರೆ ಈಗ ಹಗಲು ರಾತ್ರಿ ಎನ್ನದೇ ಫೈನಾನ್ಸ್ನವರು ಮನೆಗೆ ಬಂದು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಗೋಜಗಾದಿಂದ ಬಂದೇವ್ರಿ ಸರ. ನಮಗೆ ಲೋನ್ ಸಬ್ಸಿಡಿ ಸಿಗ್ತೈತೆ ಅಂತ ಹೇಳಿ ನಮಗೆ ಲೋನ್ ತೆಗಿಯಕ್ಕೆ ಹಚ್ಚಿರ್ರಿ. 30,000 ರೂಪಾಯಿ ಅವ್ರು ತೊಗೊಂಡು 20,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಶಾಖೆ ಮತ್ತು ತಾಲೂಕಾ ಘಟಕದಿಂದ ಮಾಧ್ಯಮದವರಿಗೆ ತಿಳಿಸುವುದೇನೆಂದರೆ, ಬೆಳಗಾವಿ ತಾಲೂಕಿನ ಗೊಜಗ ಗ್ರಾಮದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗಾಂಜಾ ಮಾರ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಅಜ್ಜಪ್ಪನಹಳ್ಳಿ ಮುಖ್ಯ ರಸ್ತೆಯ ಮೋರಿ ಬಳಿ ಗಾಂಜಾ ಮಾರ್ತಾ ಇದ್ದ ಆರೋಪಿ ಶಶಿಕುಮಾರ್ ಸಿಎನ್ ಪೊಲೀಸರ ಕಾರ್ಯಾಚರಣೆ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಿದ ಸಿಎನ್ ಪಿಐ ಲಕ್ಷ್ಮೀನಾರಾಯಣ ಅಂಡ್ ಟೀಮ್ ಆರೋಪಿಯಿಂದ 1,70,000 ಮೌಲ್ಯದ 2 ಕೆಜಿ 100 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದಲ್ಲಿ ಕಳ್ಳತನ ಮಾಡಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನಗರದ ಸೇಡಂ ರಸ್ತೆಯಲ್ಲಿರೋ 2 ಅಂತಸ್ತಿನ ಅತ್ಯಾಧುನಿಕ ಕೇಂದ್ರದ ಟೀನ್ ಶೆಡ್ ಮೂಲಕ ಒಳನುಗ್ಗಿರುವಂತಹ ಖದೀಮರು ಅಲ್ಮೇರಾದಲ್ಲಿ ಇದ್ದಂತಹ 2,70,000 ರೂಪಾಯಿಯನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆಗೆ ಈ ಘಟನೆ ನಡೆದಿದ್ದು, ಕಳ್ಳನ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಮುಸುಕುಧಾರಿಗಳು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಓಡಾಡಿರುವ ಆಘಾತಕಾರಿ ಘಟನೆ ನಡೆದಿದೆ. ತಿಪಟೂರು ಪಟ್ಟಣದ ಶಾರದಾ ನಗರದಲ್ಲಿ ಜೂನ್ 24ರಂದು ಈ ಘಟನೆ ನಡೆದಿದ್ದು, ಸಾರ್ವಜನಿಕರ ಶಬ್ದ ಕೇಳಿ ಮುಸುಕುಧಾರಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಮುಸುಕುಧಾರಿಗಳ ಅನುಮಾನಾಸ್ಪದ ಓಡಾಟದಿಂದ ತಿಪಟೂರು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ತಿಪಟೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಕಾಫಿನಾಡಿನಲ್ಲೂ ಮುಸುಕುಧಾರಿ ಕಳ್ಳರ ಗ್ಯಾಂಗ್ ಹೈ ಅಲರ್ಟ್ ಆಗಿದೆ. ಮಧ್ಯರಾತ್ರಿ ಆಯುಧಗಳ ಸಮೇತ 6 ಜನರ ಗ್ಯಾಂಗ್ ಮನೆಗಳ್ಳತನ ಮಾಡಿದೆ. ಚಿಕ್ಕಮಗಳೂರು ನಗರದ ಬೈಪಾಸ್ ದಂಟರಮಕ್ಕಿ ಬಳಿ ಇರುವಂತಹ ಒಂಟಿ ಮನೆಗಳನ್ನೇ ಈ ಕಳ್ಳರು
ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ರಾಮಕೃಷ್ಣ ಕಾಲೇಜು ಸಮೀಪ ಮನೆ ದರೋಡೆ ಮಾಡಿರುವಂತಹ ಈ ಕಳ್ಳರ ಗ್ಯಾಂಗ್ ತಿರುಗಾಡಿರುವಂತಹ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳರ ಓಡಾಟವನ್ನ ಕಂಡು ಚಿಕ್ಕಮಗಳೂರು ನಗರ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಂತಿದ್ದ ವೇಳೆ ಎಸಿ ಬೋಗಿಯಲ್ಲಿ ಪ್ರಯಾಣಿಕನೊಬ್ಬ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ ಅಂತ ಹೇಳಿ ಆರೋಪಿಸಲಾಗಿದೆ. ಮಹಿಳಾ ಟಿಟಿ ಹಾಗೂ ಸಹ ಮಹಿಳಾ ಪ್ರಯಾಣಿಕರ ಜೊತೆ ಯುವಕ ಬಟ್ಟೆ ಬಿಚ್ಚಿ ಅಸಭ್ಯವಾಗಿ ವರ್ತನೆ ತೋರಿರುವಂತಹ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ. ಮುಂಬೈನಿಂದ ಕೊಯಂಬತ್ತೂರು ಮಾರ್ಗದ ಕುರ್ಲಾ ಹೆಸರಿನ ಟ್ರೈನ್ನಲ್ಲಿ ಈ ಘಟನೆ ನಡೆದಿದೆ. ರೈಲ್ವೆ ಭದ್ರತಾ ಸಿಬ್ಬಂದಿ ಎದುರೇ ಪ್ರಯಾಣಿಕ ಬಟ್ಟೆ ಬಿಚ್ಚಿ ವಿಕೃತಿ ಮೆರೆದಿದ್ದಾರೆ. ಇಬ್ಬರು ಮಹಿಳಾ ಸಿಬ್ಬಂದಿ, 4 ಜನ ಪುರುಷ ಸಿಬ್ಬಂದಿ ಇದ್ರೂ ಯುವಕನ ವಶಕ್ಕೆ ಪಡೆಯದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗೇನ್ರಿ ಸರ್ ಹೆಣ್ಮಕ್ಳಿದ್ದಾರೆ ಅವ್ರೆಲ್ಲ ಭಯ ಬೀಳಕತ್ತಾರ ಸರ್. ಅವ್ರು ಏನ್ ಸರ್ ನೀವು ಮುಂದೆ ಬರ್ತಾರೆ ಮೇಡಮ್, ಅವರು ಒಂದು ಸ್ವಲ್ಪ ಯಾರು ಬರ್ತಾರೆ ಸರ್? ಇಷ್ಟು ಜನ ಬಾತಿ ಟ್ರೈನ್ ಹೋಗುತ್ತೆ, ಅವ್ನಿಗೆ ತಗೊಂಡೋಗ್ರಿ ಸರ್. ಸರ್ ಸಿಗ್ನಲ್ ಹಾಕಿ ತಗೊಂಡೋಗ್ರಿ ಸರ್. ಈಗೇನ್ರಿ ಪಾರ್ಕಿಂಗ್ ವಿಚಾರದಲ್ಲಿ ಕಿರಿಕ ಆಗಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಭಾರಿ ಹೈ ಡ್ರಾಮವೇ ನಡೆದಿದೆ. ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ನಡುವೆ ಕಿರಿಕ ಆಗಿದ್ದು ಪರಸ್ಪರ ಹೊಡೆದಾಡಿಕೊಂಡಿದ್ದು ಇಬ್ಬರೂ ಗಾಯಗೊಂಡಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಲೆಯಿಂದ ಎಳನೀರು ಕುಡಿದು ರಿಲ್ಯಾಕ್ಸ್ ಆಗೋಣ ಅಂತ ಕಾರಿನಿಂದ ಚಾಲಕ ಇಳಿದಿದ್ದೇ ತಡ. ಕಾರು ಏಕಾಏಕಿ ಹೊತ್ತಿ ಉರಿದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಈ ಘಟನೆ ನಡೆದಿದೆ. ನೋಡುತ್ತಲೇ ಎಂಜಿನ್ನಿಂದ ದಟ್ಟ ಹೊಗೆ ಆವರಿಸಿದ್ದು ಬಳಿಕ ಕಾರಿಗೆ ಬೆಂಕಿ ಹೊತ್ಕೊಂಡು ಧಗಧಗಿಸಿ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿ ಯಾರೂ ಇಲ್ಲದ ಹಿನ್ನೆಲೆ ಭಾರೀ ಅನಾಹುತ ತಪ್ಪಿದೆ. ಕಾರ್ಗೆ ತಗುಲಿದ ಬೆಂಕಿಯಿಂದ ಇಡೀ ಹೆದ್ದಾರಿಗೆ ದಟ್ಟ ಹೊಗೆ ಆವರಿಸಿತ್ತು. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ಹಲವು ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ. ಅದರಲ್ಲಿ ಶೂ ಭಾಗ್ಯ, ಮೊಟ್ಟೆ ವಿತರಣೆಯೂ ಸೇರ್ಕೊಂಡಿದೆ. ಆದರೆ ಇಲ್ಲೊಬ್ಬ ಮುಖ್ಯ ಶಿಕ್ಷಕ ಶೂ, ಸಾಕ್ಸ್ ಸೇರಿದಂತೆ ವಿವಿಧ ರೀತಿಯಲ್ಲಿ ಸರ್ಕಾರದ ಹಣವನ್ನ ಲೂಟಿ ಹೊಡೆದಿದ್ದಾನೆ. ಈ ಬೀದರ್ನ ಔರಾದ್ ತಾಲೂಕಿನ ಕೊಳ್ಳೂರ ಶಾಲೆಯ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಮಕ್ಕಳಿಗೆ ಕಳಪೆ ಮಟ್ಟದ ಶೂ ಮತ್ತೆ ಸಾಕ್ಸ್ ಅನ್ನ ವಿತರಣೆ ಮಾಡಿದ್ದಾನೆ. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಲಂಚವನ್ನ ಕೂಡ ಪಡೆದುಕೊಂಡಿದ್ದಾನೆ. ಜೂನ್ 24ರಿಂದ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು ವಿತರಿಸದೆ ಇರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ.
ಶಾಲೆಯ ಲ್ಯಾಪ್ಟಾಪ್ ಮನೆಯಲ್ಲಿ ಇಟ್ಕೊಂಡಿರುವಂತಹ ಆರೋಪ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಮುಖ್ಯ ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ. ಸ್ಟ್ರೀಟ್ ಫೋಟೋಗ್ರಫಿ ಕಾರಣಕ್ಕೆ ಪ್ರಿಯಕರ ನಿಂದನೆ ಮಾಡಿದ್ದ ಅಂತ ಮನನೊಂದ ಪ್ರಿಯತಮೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ತುಮಕೂರು ಗ್ರಾಮಾಂತರ ಡಿ ಹೊಸಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು 22 ವರ್ಷದ ಚೈತನ್ಯ ನೇಣಿಗೆ ಕುರುಳಿದ್ದಾಳೆ. ತನ್ನ ತಾಯಿ ಜೊತೆ ವಾಸವಾಗಿದ್ದಂತಹ ಚೈತನ್ಯ ತುಮಕೂರಿನ SSIT ಕಾಲೇಜಿನಲ್ಲಿ ಫೈನಲ್ ಇಯರ್ ಡಿಗ್ರಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಜೊತೆಗೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ರು. ತಮ್ಮ ಪಕ್ಕದ ಊರಿನ ವಿಜಯ್ ಕುಮಾರ್ ಜೊತೆ ಲವ್ನಲ್ಲಿ ಬಿದ್ದಿದ್ದಂತಹ ಚೈತನ್ಯ ನಿನ್ನೆ ಸ್ಟೇಟಸ್ನಲ್ಲಿ ರೀಲ್ಸ್ ಒಂದನ್ನ ಅಪ್ಲೋಡ್ ಮಾಡಿದ್ರು. ಇದೇ ವಿಚಾರವಾಗಿ ಲವರ್ಸ್ ಮಧ್ಯೆ ಗಲಾಟೆ ನಡೆದಿದ್ದು ಚೈತನ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗ ಒಂದು ಒಳಗೆ ಇವಳೆ ನೇಣ ಹಾಕೊಂಡೊಳವಾಗ ನನ್ನ ಮಗನೇ ಬಂದು ಕದ ಹೊಡೆದವನೇ, ನನಗೆ ಗೊತ್ತಿಲ್ಲ, ರೂಮ್ ಬಾಕ್ಲಾಕಿ ಅವಾಗ ನಮ್ಮ ಅತ್ತಿಗೆ ಫೋನ್ ಮಾಡಿ ಚೈತನ್ಯ ಹಿಂಗೆ ಮಾಡ್ಕೊಂಡವಳೆ ಅಂದಾಗಲೇ ನನಗೆ ಗೊತ್ತು, ನನ್ನ ರೂಮ್ ಬಾಗ್ಲಾಕ್ಯವ್ರೆ. ಬೇವರ್ಸಿ ನನ್ನ ಮಗ ರಾತ್ರಿ ಬಂದ ಹಾಡ ಹಗಲೇ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಯುವಕನನ್ನ ಕೊಚ್ಚಿ ಕೊಲೆಗೈದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹುಣವಿನಡು ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ಯುವಕ ಸ್ನಾನ ಮಾಡ್ತಾ ಇದ್ದ ವೇಳೆಯೇ ಬಚ್ಚಲು ಮನೆಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ರಾಜೇಂದ್ರನ ಅನೈತಿಕ ಸಂಬಂಧ ಹಿನ್ನೆಲೆ ಬೆಂಗಳೂರಿಂದ ಕಾರ್ನಲ್ಲಿ ಬಂದಿದ್ದಂತಹ 3 ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್, ಸೋಕೋ ಟೀಮ್, ಶ್ವಾನದಳ, ಬೆರಳಚ್ಚು ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಅವ್ರ ತಮ್ಮಂದ್ರೇನೋ ಬಂದು ಈ ಥರ ಕೊಚ್ಚಾಕ್ಬಿಡಿದ್ರು ಅಂತ. ಅಕ್ಕನ ಮಗನ ಕೃಷ್ಣಮೂರ್ತಿಯನ್ನ ಅಕ್ಕನ ಮಗನ ಇಷ್ಟಪಟ್ಟಿದ್ದ, ಮದುವೆ ಆಗಿದ್ದ. ಮದುವೆ ಆಗಿ ಅವರು ಹೊರಗಿದ್ರು, ಚಿತ್ರದುರ್ಗದಲ್ಲೇ ಇದ್ದರು. ಅವರು 2 ತಿಂಗಳಿಂದ ಮನೆ ಗಂಡನ ಬಿಟ್ಟು ಊರಿಗೆ ಹೋದ್ರು. ಊರಿಗೆ ನಾವು ಎಲ್ಲರೂ ಕರೆದ್ವಿ, ಯಾರೂ ಬರಲಿಲ್ಲ. ಅವರು ಮಾಡ್ಕೊಂಡಿದ್ರು. ಈಗ ಅವಳಿಗೆ ಬಾಳ್ವೆ ಮಾಡೋಕ್ಕಾಗ್ದಲೇ ಹೋದ್ರು ಬಿಟ್ಟು ನಾವೆಲ್ಲ ಫೋನ್ ಮಾಡಿ ಇವರೆಲ್ಲ ಕರೆದಿದ್ದಾರೆ, ಬಂದಿಲ್ಲ. ಈಗ ಅವ್ರ ತಮ್ಮಂದ್ರೇನೋ ಬಂದು ಈ ಥರ ಕೊಚ್ಚಾಕ್ಬಿಡಿದ್ರು ಅಂತ. ಅಕ್ಕನ ಮಗನ ಕೃಷ್ಣಮೂರ್ತಿಯನ್ನ ಅಕ್ಕನ ಮಗನ ಇಷ್ಟಪಟ್ಟು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೃಷ್ಣಾಪುರ ದೊಡ್ಡಿ ಗ್ರಾಮದಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮೃತ ವ್ಯಕ್ತಿಯನ್ನ 45 ವರ್ಷದ ಲೋಕೇಶ್ ಅಂತ ಗುರುತಿಸಲಾಗಿದೆ. ಮೃತ ಲೋಕೇಶ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಕಳಿ ಗ್ರಾಮದ ನಿವಾಸಿಯಾಗಿದ್ದು, ಜೀವನೋಪಾಯಕ್ಕಾಗಿ ಕೋಳಿ ಅಂಗಡಿ ಇಟ್ಕೊಂಡಿದ್ದ ಲೋಕೇಶ್ ಶವದ ಬಳಿ ವಿಷದ ಬಾಟಲ್ ಪತ್ತೆಯಾಗಿದ್ದು, ಕೊಲೆಯೋ ಆತ್ಮಹತ್ಯೆಯೋ ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನೆ ಹಿನ್ನೆಲೆ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಬಿಸಿಎಂ ಕಚೇರಿಗೆ ಸಮಸ್ಯೆ ಹೇಳೋದಕ್ಕೆ ಹೋದರೆ ಸೊಳ್ಳೆಗಳು ದಾಳಿಯನ್ನ ನಡೆಸುತ್ತಿವೆ. ಬಿಸಿಎಂ ಕಚೇರಿ ಮುಂದೆ ಪಾರ್ಥೇನಿಯಂ ಗಿಡಗಳು ಆಳೆತ್ತರಕ್ಕೆ ಬೆಳೆದಿದೆ. ಹಾವು ಚೇಳುಗಳು ಕಚೇರಿ ಮುಂಭಾಗವೇ ಓಡಾಡ್ತಾ ಇದ್ರು. ತಲೆ ಕೆಡಿಸಿಕೊಳ್ಳದಂತಹ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದಿದ್ರು. ಆದರೆ ಪ್ರತಿಭಟನೆಗೆ ಕುಳಿತ ವೇಳೆ ಸೊಳ್ಳೆ ಕಾಟ ಹೆಚ್ಚಾಗಿದ್ದು, ರೊಚ್ಚಿಗೆದ್ದ ಸಾರ್ವಜನಿಕರು ಪಾರ್ಥೇನಿಯಂ ಗಿಡಗಳನ್ನ ನಾಶ ಮಾಡಿದ್ರು. ರಸ್ತೆಯಲ್ಲಿ ಗುಂಡಿಗಳಿಂದ ಭಾರೀ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಅದರಂತೆ ತಡರಾತ್ರಿ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಕಾರು ಡಿಕ್ಕಿಯಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ. ಈ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಮಡಬೂರು ಬಳಿ ನಡೆದಿದೆ. ಈ ಹಿನ್ನೆಲೆ ಸರ್ಕಾರದ ವಿರುದ್ಧ ಸ್ಥಳೀಯರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೂಡಲೇ ರಸ್ತೆ ಗುಂಡಿ ಮುಚ್ಚುವಂತೆ ಶಾಸಕರಿಗೆ ಸ್ಥಳೀಯರು ಆಗ್ರಹಿಸಿದರು. ಬಳ್ಳಾರಿ ನಗರವನ್ನ ಮತ್ತಷ್ಟು ಸುಂದರಗೊಳಿಸಲು ಮಹಾನಗರ ಪಾಲಿಕೆ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಕಸ ವಿಲೇವಾರಿ ಮಾಡೋದಕ್ಕೆ ಹೊಸ ವಾಹನಗಳನ್ನು ಖರೀದಿ ಮಾಡಿ ಇಂದು ಲೋಕಾರ್ಪಣೆಗೊಳಿಸಲಾಗಿದೆ. ಬಳ್ಳಾರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಇಂದು ಅಭಿವೃದ್ಧಿ ಕೆಲಸಗಳಿಗೆ ಶಾಸಕ ನಾರಾ ಭರತ್ ರೆಡ್ಡಿ ಚಾಲನೆ ನೀಡಿದರು. ಶಾಸಕರ ಅನುದಾನದಲ್ಲಿ ಹೊಸ ವಾಹನಗಳನ್ನು ಖರೀದಿಸಿದ್ದು, ಇನ್ನು ಮುಂದೆ ಬಳ್ಳಾರಿ ನಗರದಲ್ಲಿ ಸ್ವಚ್ಛತೆ ಕಾಪಾಡುವುದಕ್ಕೆ ಸೂಚಿಸಲಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಅಪರೂಪದ ಹಾರುವ ಓತಿ ಪ್ರತ್ಯಕ್ಷವಾಗಿದೆ. ಹೊಸನಗರ ತಾಲೂಕಿನ ಹಾರೋ ಹಿತ್ತಲು ಗ್ರಾಮದಲ್ಲಿ ಈ ಅಪರೂಪದ ಜೀವಿ ಕಾಣಿಸಿಕೊಂಡಿದೆ.
ಹೆಡತ್ರಿ ಮಾಲತೇಶ್ ಎಂಬುವವರ ತೋಟದಲ್ಲಿ ಹಾರುವ ಓತಿಯ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಅಳಿವಿನ ಅಂಚಿನಲ್ಲಿರುವಂತಹ ಅಪರೂಪದ ಹಾರುವ ಓತಿ ಕಂಡು ಸ್ಥಳೀಯರು ಆಶ್ಚರ್ಯಗೊಂಡಿದ್ದಾರೆ. ಇವಿಷ್ಟು 30 ಜಿಲ್ಲೆ 30 ಸುದ್ದಿಯ ಹೈಲೈಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.